ಬಳ್ಳಾರಿ ಜಿಲ್ಲೆ ಕಂಪ್ಲಿ ಶ್ರೀ ಗುರು ಪೌರ್ಣಿಮಾ ಪ್ರಯುಕ್ತ ಕಂಪ್ಲಿಯ ಶ್ರೀ ಸಾಯಿಬಾಬಾರವರ 2 ದೇವಸ್ಥಾನಗಳಲ್ಲಿ ಬಾಬಾ ಅವರಿಗೆ ಕ್ಷೀರಾಭಿಷೇಕ ಮಹಾಪೂಜೆ ವಿಶೇಷವಾದ ಅಲಂಕಾರ ನೋಡಿ ಭಕ್ತರೆಲ್ಲ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಧನ್ಯರಾದರು. ಬಾಬಾ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡ ಭಕ್ತರಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದರು. ಗುರು ಪೌರ್ಣಮಿ ಪ್ರಯುಕ್ತ ಗುರುಗಳ ಆಶೀರ್ವಾದ, ಪಾದಪೂಜೆ, ಆಶೀರ್ವಚನ ಹೀಗೆ ನಾನಾ ವಿಧದಲ್ಲಿ ಗುರುವಿಗೆ ತಮ್ಮ ನಮನಗಳನ್ನು ಸಮರ್ಪಿಸಿದರು. ಹಾಗೆ ಗಂಗಾವತಿ ತಾಲೂಕು ಅಯೋಧ್ಯ ಗ್ರಾಮದ ಬಳಿ ಮತ್ತೊಂದು ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಕೋಲಾಟ, ಸುಮಾರು 30 ಹೆಣ್ಣು ಮಕ್ಕಳು ಭಾಗವಹಿಸಿ ಶ್ರೀ ಸಾಯಿಬಾಬಾರವರಿಗೆ ಭಕ್ತಿಯ ಸೇವೆ ಸಮರ್ಪಿಸಿದರು. ಇದರ ಅಧ್ಯಕ್ಷರು ಮಾತನಾಡುತ್ತಾ ಸುಮಾರು 4,000 ಭಕ್ತರಿಗೆ ಅನ್ನದಾನ ಪ್ರತಿ ವರ್ಷ ನಡೆಸುವುದಾಗಿ ತಿಳಿಸಿದರು. ಕಂಪ್ಲಿ ಶ್ರೀ ಅಕ್ಕನ ಬಳಗದ ಮಾತೆಯರೆಲ್ಲ ಬೇಳೋಡಿ ಬಸವೇಶ್ವರ ಶಿವಯೋಗಿ ಸಂಸ್ಥಾನ ಮಠ ದೆವ್ವಗಳಿಂದ ಒಂದೇ ರಾತ್ರಿಯಲ್ಲಿ ನಿರ್ಮಿತವಾದ ಮಠ ಎಂದು ಖ್ಯಾತ ಹೊಂದಿರುವ ಹೆಬ್ಬಾಳ ಮಠ. ಶಟಲಸ್ಥ ಬ್ರಹ್ಮ 108 ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪಾದಪೂಜನೆ, ಬಿಲ್ವಾಚರಣೆ ಮಾಡುವುದರ ಮೂಲಕ ತಮ್ಮ ಗುರು ಭಕ್ತಿ ಸಮರ್ಪಿಸಿದರು. ಸಂತೃಪ್ತಗೊಂಡ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಭಕ್ತರನ್ನು ಉದ್ದೇಶಿಸಿ ತಾವು ಬರೆದ ಕವನ ಓದಿ ತಿಳಿಸಿ ನಾಡಿನ ಸಮಸ್ತ ಜನತೆಗೆ ಒಳಿತು ಬಯಸಿ ಆಶೀರ್ವದಿಸಿದರು. ಬ್ಯೂರೋ ರಿಪೋರ್ಟ್ NKS TV4 ಸಚ್ಚಿದಾನಂದ ಹಿರೇಮಠ, ಕಂಪ್ಲಿ. ಇವತ್ತು ನಮ್ಮ ಅಕ್ಕನ ಬಳಗದ ಜೊತೆಗೆ ಬಂದಿರತಕ್ಕಂಥ ವಿಶೇಷವಾದ ನಮ್ಮ ವರದಿಗಾರರಾಗಿರ್ತಕ್ಕಂಥ ಕಂಪ್ಲಿಯ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ NKS ಅಂತಕ್ಕಂಥ ಒಂದು ಮಾಧ್ಯಮದ ಮುಖಾಂತರ ಇವತ್ತು ನಮ್ಮನ್ನು ಸೆರೆ ಹಿಡಿದು ತಮ್ಮೆಲ್ಲರಿಗೆ ಮನಮುಟ್ಟುವ ಹಾಗೆ ಇದನ್ನು ಪ್ರಚಾರ ಮಾಡುವಂಥ ಒಂದು ಸದಾವಕಾಶ ನಮಗೆ ಬಂದಿರತಕ್ಕಂಥ ಹಿರಿಯರಾದ ಪತ್ರಕರ್ತರಿಗೂ ತಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದ ಸದಾ ಇರಲಿ. ಇದೇ ರೀತಿಯಾಗಿ ಮಠದ ಬೆಳವಣಿಗೆಗೆ ತಮ್ಮೆಲ್ಲರ ಸಹಕಾರ, ತನಮನದ ಸೇವೆ ಇರಲಿ ಅಂತ ಬಯಸಿ ಶ್ರೀಮಠದ ಗುರು ಪರಂಪರೆಗೆ ಹಣೆ ಮಾಡಿದ್ದು ಇಂದಿನ ಗುರು ಪೌರ್ಣಿಮೆಯ ಶುಭ ದಿನದಂದು ನಮ್ಮ ಶ್ರೀಮಠಕ್ಕೆ ಆಗಮಿಸತಕ್ಕಂಥ ಕಂಪ್ಲಿಯ ಜಗನ್ನಾಥರ ಕುಟುಂಬ ವರ್ಗದ ಮತ್ತು ಅವರ ಜೊತೆಗೆ ಬಂದಿರತಕ್ಕಂಥ ನಮ್ಮ ಕಂಪ್ಲಿಯ ಅಕ್ಕನ ಬಳಗದ ಎಲ್ಲ ಸದಸ್ಯರು ಮತ್ತು ನಮ್ಮ ಪಾಠಶಾಲೆಯ ಗುರುಗಳಾಗಿರ್ತಕ್ಕಂಥ ಗಿರಿಮಠ ಸ್ವಾಮೀಜಿಯವರು ಮತ್ತು ವಿದ್ಯಾರ್ಥಿ ವೃಂದದವರು, ಸಮಸ್ತ ಭಕ್ತ ವೃಂದದವರು, ಇಂದಿನ ದಿವಸ ಗುರುಪೌರ್ಣಿಮೆಯ ಮಹತ್ವವನ್ನು ನಮ್ಮ ಜಗನ್ನಾಥರವರು ಡಾಕ್ಟರ್ ಅವರು ಬಹಳ ಸುಂದರವಾದ ಮಾತುಗಳನ್ನು, ತಿಳಿಸ್ತಾರ ಮಾತುಗಳನ್ನು, ವಿಚಾರವಂತರಾಗಿ ಮಾತನಾಡಿರ್ತಕ್ಕಂಥ ವಿಚಾರ ಇವತ್ತು ನಭೂತೋ ನವಿಷ್ಯತೆ ಎನ್ನುವ ಹಾಗೆ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಕಾರ್ಯಕ್ರಮ ಇವತ್ತು ಅವರು ಭವಿಷ್ಯ ಇವತ್ತಿನ ವಿಷಯಾದಿಗಳಿಗೆ ಅನುಕೂಲವಾಗಿ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿಕೊಂಡು ಇವತ್ತು ಮಹತ್ವವಾಗಿರ್ತಕ್ಕಂಥ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೆಲ್ಲರಿಗೆ ತಿಳಿಸೋದಾಗಿದೆ. ಹಾಗೆಯೇ ಗುರು ಅಂದರೆ ಅನ್ನೋದನ್ನು ಏನು ಅದನ್ನು ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನುವುದನ್ನು ತಾವೆಲ್ಲ ಕೇಳಿದ್ದಾಗಿದೆ. ಹಾಗೆಯೇ ಒಂದು ಗುರುವಿನ ಮಹಿಮೆಯನ್ನು ಹೇಳಲಿಕ್ಕೆ ಅಸದಳ, ಆದರೂ ಒಂದು ಸರಿ ಕವಿ ಹೇಳ್ತಾನೆ, ಭೂಮಂಡಲವನ್ನೇ ಹಾಳೆಯನ್ನಾಗಿ ಮಾಡಿಕೊಂಡು, ವನಸಿರಿಯನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು, ಸಪ್ತ ಸಮುದ್ರಗಳನ್ನೇ ಶಾಹಿಯನ್ನಾಗಿ ಮಾಡಿಕೊಂಡು ಸಹ ಗುರು ಮಹಿಮೆಗೆ ಯಾವುದೂ ಸಾಟಿ ಇಲ್ಲ, ಅದನ್ನು ಮೀರ್ಸಕ್ಕಾಗುವುದಿಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ಕವಿ ಗುರುದಾಸರು ಹೇಳಿದ ಹಾಗೆ ಇಂಥ ಗುರು ಮಹಿಮೆಯನ್ನು ಯಾಕೆ ನಾವು ಮಾಡಬೇಕು, ಕೊಂಡಾಡಬೇಕಂದ್ರೆ ನಾವು ಶಿವನನ್ನು ಇವತ್ತು ಯಾರೂ ನೋಡಿಲ್ಲ. ಇಲ್ಲಿಯವರೆಗೆ ಗುರುಪಾದ ಪೂಜೆ ಆಯಿತು. ಗುರು ಪೌರ್ಣಿಮೆಯ ದಿವಸ ಗುರುವಿನ ಹೆಬ್ಬಟ್ಟಿನಿಂದ ಏನು ಹರಿದು ಬರುವಂಥ ಶಕ್ತಿ ಏನೈತಲ್ಲ, ಪ್ರತಿನಿತ್ಯ ಇರೋದಕ್ಕಿಂತ 1000 ಪಟ್ಟು ಜಾಸ್ತಿ ಆಗಿರುತ್ತೆ. ಇವತ್ತು ನಿಮ್ಮ ಮನಸ್ಸಿನಲ್ಲಿರುವಂಥ ಏನೇ ಕೋರಿಕೆಗಳಿದ್ದರೆ ಗುರುವಿನ ಪಾದದ 2 ಹೆಬ್ಬಟ್ಟಿಗೆ ನಮಸ್ಕಾರ ಮಾಡಬೇಕು, ಒಂದು ದೂರಿಂದ ನಮಸ್ಕಾರ ಮಾಡಬಾರ್ದು. ಅಂತಃಕರಣ, ಗುರುವಿನ ಅಂತಃಕರಣ ಹರಿದು ಬರೆಯೋದು ಗುರುವಿನ ಹೆಬ್ಬಟ್ಟಿನಿಂದ ಮಾತ್ರ. ಹೆಬ್ಬಟ್ಟಿಗೆ ನೀವು ಇವತ್ತು ಏನು ಸಂಕಲ್ಪ ಮಾಡಿ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನು, ಈ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಬೋಳೋಡಿ ಬಸವೇಶ್ವರನ್ನ, ಕಂತೆಯೊಡೆ ಶಿವಗಳನ್ನು, ನಾಗಭೂಷಣ ಶಿವಾಚಾರ್ಯರನ್ನು ಎಲ್ಲ ಹೃದಯ ಮಂದಿರಗಳಲ್ಲಿ ಸ್ಮರಿಸಿಕೊಂಡು ಈ ಒಂದು ದಿವಸ ತುಂಗಾಭದ್ರಾ ತೀರದ ತಡದಲ್ಲಿರ್ತಕ್ಕಂಥ ದೆವ್ವಗಳಿಂದ ಸ್ಥಾಪಿತವಾಗಿರ್ತಕ್ಕಂಥ ಮಠವಾಗಿರ್ತಕ್ಕಂಥ ಶ್ರೀ ಬೋಳೋಡಿ ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಷಡತಲ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳವರ ಗುರುಪೂರ್ಣಿಮೆ ನಿಮಿತ್ತವಾಗಿ ಅವರ ಪಾದಪೂಜೆಯನ್ನು ಕೈಗೊಂಡು ಕೋಲಾಟ ಮಾಡಿದ್ರಲ್ಲ ಸರ್ ಹೆಣ್ಮಕ್ಳು, ಅವರು ಪ್ರತಿ ವರ್ಷ ಇದೇ ರೀತಿ ಸೇವೆ ಮಾಡ್ತಾರೆ. ಈ ವರ್ಷದಿಂದ ಚಾಲು ಆಗಿದೆ. ಈ ವರ್ಷದಿಂದ ಚಾಲು. ಅವ್ರು ಎಷ್ಟು ಜನ ಇದ್ದಾರೆ ಸರ್? ಗೊತ್ತಿಲ್ಲ ಸರ್ ಎಷ್ಟು ಜನ. ಇದು 30 ಇದ್ದಾರಾ? ಇಲ್ಲಿ ಅವರೇ? ಕಲ್ಗುಡಿ ಅವರೇ? ಹೌದು. ಗಂಗಾವತಿ ತಾಲೂಕು? ಹೌದು, ಗಂಗಾವತಿ ತಾಲೂಕು. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಬಸವರಾಜ ಅಯೋಧ್ಯ. ಇದು ಶ್ರೀ ಸಾಯಿಬಾಬಾ
ಟೆಂಪಲ್ ಅಯೋಧ್ಯೆ ಗ್ರಾಮದಲ್ಲಿ ಇರುತ್ತದೆ. ಇದು ಪ್ರತಿ ಹುಣ್ಣಿಮೆಗೆ ಕಾರ್ಯಕ್ರಮ ಇರ್ತದೆ. ಹೆಚ್ಚಿನ 2 ಹುಣ್ಣಿಮೆಗಳು, ಒಂದು ಹುಟ್ಟುಹಬ್ಬ, ಒಂದು ಗುರುಪೂರ್ಣಿಮಾ. ಇದಕ್ಕೆ ಅನ್ನದಾನ ಇರ್ತದೆ, ಕೋಲಾಟ ಇರ್ತದೆ, ಭಜನೆ ಇರ್ತದೆ. ಅನೇಕ ಸಾಂಸ್ಕೃತಿಕವಾಗಿ ಧರ್ಮ ಕಾರ್ಯಗಳನ್ನು ಮಾಡಿ ಕನಿಷ್ಠ 3,000ರಿಂದ 4,000 ಜನ ಊಟಕ್ಕೆ ಇರ್ತಾರೆ. ಈ ಪ್ರಸಾದ ತಗೊಳ್ಳಿಕ್ಕೆ ಬಂದಿರ್ತಾರೆ. ಸುತ್ತಮುತ್ತ ಹಳ್ಳಿಯಿಂದ, ಅಯೋಧ್ಯೆ ಸುತ್ತಮುತ್ತ ಹಳ್ಳಿಯಿಂದ ಭಾಳ ಜನ ಬಂದು ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆಯ್ತಲ್ಲ.